ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಿಕಾ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡೋಣಪ್ಪ ಅಂದ್ರೆ GPS 2022ರಲ್ಲಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು, ಅದು ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಏನು ಮಾಡೋಣ, ಕ್ವಿಕ್ ರಿವಿಷನ್ ಮಾಡಮ್ರಿ. ಹಿಂದಿನ ತರಗತಿಯಲ್ಲಿ ನಾವೇನು ಮಾಡಿದೇವಪ್ಪ ಅಂತಂದ್ರೆ ಆ ಪ್ರಶ್ನೆ ಪತ್ರಿಕೆಯ ಪ್ರತಿಯೊಂದು ಪ್ರಶ್ನೆ ಏನು ಮಾಡಿದ್ದೇವೆ 360 ಡಿಗ್ರಿ ಆ್ಯಂಗಲ್ನಲ್ಲಿ ಏನು ಮಾಡಿದ್ದೇವೆ ಅನಾಲಿಸಿಸ್ ಮಾಡಿದ್ದೇವೆ. ಬಟ್ ಆದರೆ ಇವತ್ತಿನ ತರಗತಿಯಲ್ಲಿ ನೋಡೋಣ ಆ ವಿಡಿಯೋ ಯಾರಿಗೆ ನೆಸರಿ ಇಲ್ಲ, ಏನಪ್ಪ ಖಾಲಿ ಕ್ವಶನ್ಗೆ ಆನ್ಸರ್ ಗೊತ್ತಾಗಿರ್ತದ ಅಂಥ ವಿದ್ಯಾರ್ಥಿಗಳು ಮಾತ್ರ ಈ ವಿಡಿಯೋನ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮೊದಲನೇ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ವಾಹನಗಳಲ್ಲಿರುವ ಓಡೋಮೀಟರ್ ಅಳೆಯುವುದು. ಈಗೇನು ಈ ಫಸ್ಟ್ ಕ್ವಶನ್ ನಮಗೆ ಏನು ಕೇಳಾರಪ್ಪ ಅಂತಂದ್ರೆ ನಾವು ಯಾವುದೇ ಒಂದು ಗಾಡಿಗಳನ್ನ ಏನು ಮಾಡ್ತೀವಿ, ಅದ್ರಾಗ ಒಂದು 2 ಮೀಟರ್ಗಳು ನೋಡ್ತೀವಿ ರೀ. ಒಂದು ಓಡೋಮೀಟರ್ ನೋಡ್ತೇವೆ, ಇನ್ನೊಂದು ಸ್ಪೀಡೋಮೀಟರ್ ಅಂತ ನೋಡ್ತೀವಿ. ಹಾಗಿದ್ಮ್ಯಾಗ ಈ ಓಡೋಮೀಟರ್ ಏನು ಅಳಿತದ ಅಂತ ಕ್ವಶನ್ ಕೇಳ್ಯಾರ. ಇದಕ್ಕೆ ಆಪ್ಷನ್ಸ್ಗಳು ಏನು ಕೊಟ್ಟರಪ್ಪ ಅಂದ್ರೆ ಅವರು ಚಲಿಸಿದ ದೂರ ಕೊಟ್ಟರ, ಸ್ಥಾನ ಪಲ್ಲಟ ಕೊಟ್ಟಾರ, ಇನ್ನು ನೆಕ್ಸ್ಟ್ ದಿಕ್ಕು ಕೊಟ್ಟರ, ಇನ್ನು ಜವ ಕೊಟ್ರ. ಈ 4 ಆಪ್ಷನ್ಗಳು ಏನು ಮಾಡ್ಯಾರ ಅವರು ಈ ಕ್ವಶನ್ ಕೊಟ್ಟರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ರೀ, ಚಲಿಸಿದ ದೂರ. ಚಲಿಸಿದ ದೂರ ಎಂಬುದು ಏನಪ್ಪ ಅಂತಂದ್ರೆ ಈ ಓಡೋಮೀಟರ್ ಅಳಿತದ. ಹಾಗಿದ್ಮ್ಯಾಗ ಸ್ಪೀಡೋಮೀಟರ್ ಏನು ಅಳಿತದ, ಅದು ಗಾಡಿಗೆ ಎಷ್ಟು ಸ್ಪೀಡ್ ಅಂತ ಓಡ್ಲತ್ತ ಅಂತೇಳಿ ಸ್ಪೀಡೋಮೀಟರ್ ಅಳಿತದ. ಹಾಗಿದ್ಮ್ಯಾಗ ಈ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನ್ರಿ, ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ಯಾವುದೇ ಒಂದು ಎ ಜಾಗ ಐತಂದ್ರೆ ಆ ಎ ಜಾಗಲಿಂದ ಬಿ ಜಾಗಲಕ್ಕೆ ಹೋಗ್ಲಕ್ಕ ಏನು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅದಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು, ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಹಾಗಿದ್ಮ್ಯಾಗ ಈ ಸ್ಪೀಡ್ ಅಂದ್ರೆ ಏನ್ರಿ, ಸ್ಪೀಡ್ ಅಂದ್ರೆ ಏನಿಲ್ಲ ರೀ, ಡಿಸ್ಟೆನ್ಸ್ ಬೈ ಟೈಮ್ಗೆ ನಾವು ಏನಂತ ಕರಿತೀವಿ, ಸ್ಪೀಡ್ ಅಂತ ಕರಿತೀವಿ ಅಂತ ಗೊತ್ತಾಯ್ತು. ಈಗ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಈ ನೆಕ್ಸ್ಟ್ ಕ್ವಶನ್ನಾಗ ಏನು ಹೇಳ್ಯಾರಪ್ಪ ಅಂತಂದ್ರೆ ಈ ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕ 10 ನ್ಯೂಟನ್. ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕ ಎಷ್ಟು ಕೊಟ್ಟಾರ ಅವರು, 10 ನ್ಯೂಟನ್ ಕೊಟ್ಟಾರ. ಹಾಗಿದ್ರೆ ಮಗ ಚಂದ್ರ ಮೇಲೆ ಆ ವಸ್ತುವಿನ ತೂಕ ಎಷ್ಟಾಗಿರ್ತದೆ ಅಂತ ಕೇಳ್ಯಾರ. ಹಾಗಿದ್ಮ್ಯಾಗ ಚಂದ್ರ ಮೇಲೆ ಅದ್ರ ತೂಕ ಎಷ್ಟಾಗಿರ್ತದೆ ಅಂತ ಕೇಳ್ಕೊಳ್ಳಾರ. ಅದಕ್ಕೆ ಆಪ್ಷನ್ಗಳು ಏನೇನು ಕೊಟ್ಟರಪ್ಪ ಅಂದ್ರೆ 1.67 ನ್ಯೂಟನ್ ಕೊಟ್ಟರ, 2 ನ್ಯೂಟನ್ ಕೊಟ್ಟರ, 2.5 ನ್ಯೂಟನ್ ಕೊಟ್ಟರ, 8.2 ನ್ಯೂಟನ್ ಅಂತ ಏನು ಮಾಡ್ರ 4 ಆಪ್ಷನ್ಗಳು ಕೊಟ್ಟರು. ಹಾಗಿದ್ಮ್ಯಾಗ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ರೀ, 1.67 ನ್ಯೂಟನ್. 1.67 ನ್ಯೂಟನ್ ಅಂಬೋದೇನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಇದು ಯಾಕೆ ಸರಿಯಾದಪ್ಪ ಅಂತಂದ್ರೆ ಈ ಭೂಮಿಯ ಮೇಲಿರೋ ಯಾವುದೇ ಒಂದು ವಸ್ತುವಿನ ತೂಕ ಒಂದು 10 kg ಇತ್ತು ಅಂತ ತಿಳ್ಕೊರಿ. 10 kg ಇದ್ದಾಗ ಅದು ಚಂದ್ರ ಮೇಲೆ ಹೋಗೋದಾಗ ಏನಾಗುತ್ತಾ, ಅದ್ರ 1/6 ಭಾಗ ಏನಾಗುತ್ತಾ ಕಡಿಮೆ ಆಗ್ತದೆ. ಹಾಗಿದ್ಮ್ಯಾಗ ಅದಕ್ಕೆ ಏನಾದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ರೀ, 1.67 ನ್ಯೂಟನ್ ಅಂತ ನಾವೇನು ಮಾಡ್ಬೋದು ಹೇಳ್ಬೋದಾಗಿದ್ದಾರೆ. ಹಾಗಿದ್ಮ್ಯಾಗ ಈ ನೆಕ್ಸ್ಟ್ ಕ್ವಶನ್ಗೆ ಹೋಗೋದ್ರ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಈ ನೆಕ್ಸ್ಟ್ ಕ್ವಶನ್ ಏನು ಕೇಳ್ಯಾರಪ್ಪ ಅಂದ್ರೆ SI ಏಕಮಾನವನ್ನು ಹೊಂದಿರದ ಭೌತಿಕ ಪರಿಮಾಣ ಅಂತ ಕೇಳ್ಯಾರ. ಯಾವುದೊಂದು ಇವು ಏನು ನಮಗೆ ಕೆಳಗೆ ಯೂನಿಟ್ಸ್ಗಳು ಕೊಟ್ಟರಲ್ರಿ, ಈ 4 ಯೂನಿಟ್ಸ್ಗಳದಾಗ ಯಾವುದಕ್ಕೆ SI ಯೂನಿಟ್ ಇಲ್ಲ ಅಂತ ಏನು ಮಾಡ್ಯಾರ ಕ್ವಶನ್ ಕೇಳ್ಯಾರ. ಇದಕ್ಕೆ ಆಪ್ಷನ್ಸ್ಗಳು ಅವ್ರು ಏನೇನು ಕೊಟ್ಟರಿ, ಆಪ್ಷನ್ಸ್ಗಳು ಏನು ಕೊಟ್ಟರ, ಏನು ಡೆನ್ಸಿಟಿ ಕೊಟ್ಟರೆ, ಡೆನ್ಸಿಟಿಗೆ SI ಯೂನಿಟ್ ಆದಿಲ್ಲ. ಇನ್ನು ರೆಸಿಸ್ಟಿವಿಟಿ ಕೊಟ್ಟರೆ ಅಂದ್ರೆ ರೋಧಶೀಲತೆಗೆ SI ಯೂನಿಟ್ ಆದಿಲ್ಲ. ಅದಂದ್ರೆ ಏನು ಕೊಟ್ಟರೆ ಪ್ರೆಷರ್ ಅಥವಾ ಒತ್ತಡಕ್ಕೆ ಏನು ಮಾಡ್ಯಾರ SI ಯೂನಿಟ್ ಆದಿಲ್ಲ ಅಂತ ಕೇಳ್ಯಾರ. ಅದಂದ್ರೆ ಇನ್ನೊಂದು ಯಾವ್ದು ಕೇಳ್ಯಾರಿ, ರಿಲೇಟಿವ್ ಡೆನ್ಸಿಟಿ ಏನಾದ್ರೆ ಇದಕ್ಕೇನದ SI ಯೂನಿಟ್ ಅದಲ್ಲ ಅಂತ ಕೇಳ್ಯಾರ. ಹಾಗಿದ್ಮ್ಯಾಗ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ, ಇದಕ್ಕೆ ಸರಿಯಾದ ಉತ್ತರ ರಿಲೇಟಿವ್ ಡೆನ್ಸಿಟಿ. ಈ ರಿಲೇಟಿವ್ ಡೆನ್ಸಿಟಿ ಅಂದ್ರೆ ಏನಪ್ಪ ಅಂತಂದ್ರೆ ಸಿಂಪಲ್ ಆಗಿ ಹೇಳಿದ್ರೆ ಯಾವುದೇ ಒಂದು ವಸ್ತುವಿನ ದ್ರವ್ಯರಾಶಿ ಡಿವೈಡ್ ಬೈ ನೀರಿನ ದ್ರವ್ಯರಾಶಿ, ಒಂದು ದ್ರವ್ಯದ ದ್ರವ್ಯರಾಶಿ ಡಿವೈಡ್ ಬೈ ನೀರಿನ ದ್ರವ್ಯರಾಶಿ ಏನಂತ ಕರಿತೀವಿ ನಾವು, ಸಾಪೇಕ್ಷ ಸಾಂದ್ರತೆ ಅಂತ ಕರಿತೀವಿ. ಹಾಗಿದ್ಮ್ಯಾಗ ಈ ಮ್ಯಾಗಿಂದ ಸಾಂದ್ರತೆ ಇರ್ತದೆ, ಕೆಳಗಿಂದ ಸಾಂದ್ರತೆ, ಇವೆರಡು ಸಾಂದ್ರತೆಗಳದ್ದು ಏನಾಗುತ್ತೆ SI ಯೂನಿಟ್ಗಳು ಕ್ಯಾನ್ಸಲ್ ಆಗಿ ಏನಾಗುತ್ತೆ ಈ ಸಾಪೇಕ್ಷ ಸಾಂದ್ರತೆಗೆ ನಾವು ಯಾವುದೇ ಒಂದು SI ಯೂನಿಟ್ ಇಲ್ಲ ಅಂತ ಏನು ಮಾಡ್ಬೋದು ಹೇಳ್ಬೋದಾಗಿದ್ದಾರೆ. ಹಾಗಿದ್ಮ್ಯಾಗ ನೆಕ್ಸ್ಟ್ ಕ್ವಶನ್ ನಮಗೆ ಏನು ಕೇಳಿರಪ್ಪ ಅಂತಂದ್ರೆ ಒಂದು ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ ಒಂದು ಏನಾದ ವಿದ್ಯುತ್ ಬಲ್ಬ್ ಅದ, ಈ ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ ಏನಾಗದ 0.5 ಆಂಪಿಯರ್ ಏನಾಗತ್ತ ಕರೆಂಟ್ ಹರಿತದ. 0.5 ಆಂಪಿಯರ್ ಕರೆಂಟ್ ಏನು ಮಾಡ್ತದ 10 ನಿಮಿಷಗಳ ಕಾಲ ಏನು ಮಾಡುತ್ತಾ ಹರಿತದ. ಹಾಗಿದ್ಮ್ಯಾಗ ಅದರಲ್ಲಿರುವಂಥ ಒಂದು ವಿದ್ಯುತ್ ಅಂಶಗಳ ಪರಿಣಾಮ ಏನು ಅಂತ ಕೇಳ್ಯಾರ. ಹಾಗಿದ್ಮ್ಯಾಗ ಇದಕ್ಕೆ ಸರಿಯಾದ ಆಪ್ಷನ್ ಏನಪ್ಪ ಅಂತಾರೆ, ಇದಕ್ಕೆ ಸರಿಯಾದ ಆಪ್ಷನ್ ಏನ್ರಿ 300 ಕೂಲಮ್ ಅಂತ ಇರ್ತದೆ. ಇದಕ್ಕೆ ಸರಿಯಾದ ಆಪ್ಷನ್ ಏನಪ್ಪ 300 ಕೂಲಮ್. ಇಲ್ಲಿ ನಾವು ಫಾರ್ಮುಲಾ ಯಾವುದು ಯೂಸ್ ಮಾಡಬೇಕಪ್ಪ ಅಂದ್ರೆ I = Q/T ಫಾರ್ಮುಲಾ ಯೂಸ್ ಮಾಡಿ. I = Q/T ಫಾರ್ಮುಲಾ ಯೂಸ್ ಮಾಡೋದು ಏನು ಮಾಡ್ಬೋದು, ಇದನ್ನು ನಾವು ಕಂಡುಹಿಡ್ಬೋದು. ಇದಕ್ಕೆ ನಿಮ್ಗೆ ಯಾವ ಥರ ಕಂಡುಹಿಡಬೇಕು ಎಂಬುದನ್ನು ಮಾಡಿದ್ದೇವೆ ನಾವು ಹಿಂದಿನ ತರಗತಿಯಲ್ಲಿ ಮಾಡಿದ್ದೇವೆ. ಆಲ್ರೆಡಿ GPS 2022 ಕ್ವಶನ್ ಪೇಪರ್ಗಳನ್ನು ಏನು ಮಾಡಿದ್ದೇವೆ 4 ಭಾಗಗಳು ಮಾಡಿ ಪ್ರತಿಯೊಂದು ಭಾಗದಲ್ಲಿ ಏನು ಮಾಡಿದ್ದೇವೆ ಇನ್ ಡೀಟೇಲ್ ಆಗಿ 360 ಡಿಗ್ರಿ ಆ್ಯಂಗಲ್ನಲ್ಲಿ ಏನು ಮಾಡಿದ್ದೇವೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ನೀಡಿದ್ದೇವೆ. ಇಂತಹ ಪ್ರಶ್ನೆಗಳನ್ನು ನೀವು ಯಾವುದೇ ಕರ್ನಾಟಕದ ಯಾವುದೇ ಬುಕ್ನಲ್ಲಿ ನೋಡಿದ್ರು ಇಷ್ಟು ಇನ್ ಡೀಟೇಲ್ ಆಗಿ ನಿಮಗೆ ಏನಾಗಲ್ಲ ಆನ್ಸರ್ ಸಿಗಲ್ಲ. ಅದಕ್ಕಾಗಿ ಏನು ಮಾಡಿರಿ ಆ ವಿಡಿಯೋಗಳನ್ನು ಕೂಡ ನಿಮಗೆ ಇಷ್ಟ ಆದರೆ ನೋಡಿರಿ, ಹಾಗೂ ಬೇಕಾದ್ರೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆದ್ರೆ ಇನ್ನು ಈ 5ನೇ ಕ್ವಶನ್ಗೆ ಏನು ಕೇಳ್ಯಾರಪ್ಪ, 5ನೇ ಕ್ವಶನ್ ಏನು ಕೇಳ್ಯಾರಂದ್ರೆ 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಅಂದ್ರೆ ಈಗ ನಾವೇನಿರ್ತದೆ ತರಂಗ ಇರ್ತದೆ, ಈ ತರಂಗದಾಗ ಏನಾಗುತ್ತೆ 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆ ಏನಂತ ಕರೀತಾರೆ ಅಂತ ಕೇಳ್ಯಾರ. ಒಂದು ತರಂಗ ಆದ್ರಿ, ಈ ತರಂಗದಾಗ ಹಿಂಗೇನಿದೆ 1 ಸೆಕೆಂಡಿಗೆ ಇಷ್ಟೇನು ಆಂದೋಲನಗಳು ಅಲ್ತಾಳ, ಈ ಆಂದೋಲನಗಳಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂತಂದ್ರೆ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಇದಕ್ಕೆ ಸರಿಯಾದ ಆನ್ಸರ್ ಏನ್ರಿ ಫ್ರೀಕ್ವೆನ್ಸಿ ಅಂದ್ರೆ ಕರೀತಾರೆ. ಹಾಗಿದ್ರೆ ಪಾರ ಅಂದ್ರೆ ಏನ್ರಿ, ಆಂಪ್ಲಿಟ್ಯೂಡ್ ಅಂದ್ರೆ ಏನು, ಟೈಮ್ ಪೀರಿಯಡ್ ಅಂದ್ರೆ ಏನು, ವೇವ್ ಲೆಂತ್ ಅಂದ್ರೆ ಏನು, ಇವೆಲ್ಲವನ್ನು ಕೂಡ ನಿಮಗೆ ಆ ವಿಡಿಯೋಗಳದಾವ ನೋಡ್ಕೊರ ಅಂತ ಹೇಳ್ತಾ ಇನ್ನು ಮಾಡೋಣ ನೆಕ್ಸ್ಟ್ ಕ್ವಶನ್ನಾಗಿ ನಾವು ಮೂವ್ ಆಗೋದ್ರ. ಈ ನೆಕ್ಸ್ಟ್ ಕ್ವಶನ್ ಏನು ಕೇಳ್ಯಾರಪ್ಪ ಅಂದ್ರೆ ಒಂದು ಅಶ್ವಶಕ್ತಿಯನ್ನು ವ್ಯಾಟ್ಗಳಲ್ಲಿ ವ್ಯಕ್ತಪಡಿಸಿದಾಗ, ಈ ಒಂದು ಅಶ್ವಶಕ್ತಿ ಅದಲ್ಲ ಇದನ್ನು ನಾವು ಮಾಡೋದು ವ್ಯಾಟ್ಗಳಲ್ಲಿ ವ್ಯಕ್ತಪಡಿಸಿದಾಗ, ಈ ಅಶ್ವಶಕ್ತಿಯನ್ನು ನಾವು ಮೊದಲು ಯಾವುದೋ ಕಳೆಯಲಿಕ್ಕೆ ಬಳಸ್ತೀರಪ್ಪ ಅಂತಂದ್ರೆ ಏನ್ರಿ
ಪವರ್ ಅಥವಾ ಸಾಮರ್ಥ್ಯ ಏನದಲ್ಲ, ಈ ಸಾಮರ್ಥ್ಯವನ್ನು ಅಳೆಯಲಿಕ್ಕೆ ಏನು ಮಾಡ್ತಿದ್ರು, ಈ ಹಾರ್ಸ್ ಪವರನ್ನು ಯೂಸ್ ಮಾಡ್ತಿದ್ರು. ಹಾಗಿದ್ಮ್ಯಾಗ ಇದ್ರದ್ದು ಏನಪ್ಪ ಅಂತಂದ್ರೆ ಈ ಅಶ್ವಶಕ್ತಿಯನ್ನು ವ್ಯಾಟ್ಗಳಲ್ಲಿ ವ್ಯಕ್ತಪಡಿಸಿದಾಗ ಏನಾಗುತ್ತೆ, 1 ಹಾರ್ಸ್ ಪವರ್ = ಎಷ್ಟು ವ್ಯಾಟ್ ರೀ, 746 ವ್ಯಾಟ್ ರೀ. 1 ಹಾರ್ಸ್ ಪವರ್ = ಎಷ್ಟು ವ್ಯಾಟು, 746 ವ್ಯಾಟ್. ಇನ್ನು ನೆಕ್ಸ್ಟ್ ಕ್ವಶನ್ ಮೂವ್ ಆಗಿದ್ರೆ ಈ ನೆಕ್ಸ್ಟ್ ಕ್ವಶನ್ಗೆ ಏನು ಕೇಳಾರಪ್ಪ ಅಂದ್ರೆ ವಜ್ರದ ವಕ್ರೀಭವನ ಸೂಚ್ಯಂಕ ಅಂತ ಕೇಳ್ಯಾರಿ. ವಜ್ರದ ವಕ್ರೀಭವನ ಸೂಚ್ಯಂಕ ಎಷ್ಟು ಅಂತ ಕೇಳ್ಯಾರ. ಈ ವಜ್ರದ ವಕ್ರೀಭವನ ಸೂಚ್ಯಂಕ ಎಷ್ಟಿರ್ತಪ್ಪ ಅಂತಂದ್ರೆ ಡೈರೆಕ್ಟ್ ಹೇಳಿದ್ರೆ 2.42 ನ್ಯೂಟನ್. 2.42 ನ್ಯೂಟನ್ ಏನಾಗಿರ್ತಪ್ಪ ಅಂದ್ರೆ ಯಾವುದು ವಜ್ರದ ಏನಾಗುತ್ತಾ ವಕ್ರೀಭವನ ಸೂಚ್ಯಂಕ ಆಗಿರ್ತದೆ ರೀ. ಹಾಗಿದ್ಮ್ಯಾಗ ಇನ್ನು ಏನು ಮಾಡೋಣ, 8ನೇ ಪ್ರಶ್ನೆಯನ್ನು ನೋಡಿದ್ರೆ 8ನೇ ಪ್ರಶ್ನೆದಾಗ ಏನು ಕೇಳಾರಪ್ಪ ಅಂದ್ರೆ ವಸ್ತುವಿನ ಪ್ರತಿಬಿಂಬ ಮೂಡುವ ಮಾನವನ ಕಣ್ಣಿನ ಭಾಗವಾವುದು. ನಾವು ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ನಮ್ಮ ಕಣ್ಣಲ್ಲಿ ಆ ಯಾವ ಭಾಗದಲ್ಲಿ ಏನಾಗುತ್ತಾ ವಸ್ತುವಿನ ಪ್ರತಿಬಿಂಬ ಮೂಡುತ್ತಾ ಅಂತ ಕೇಳ್ಯಾರ. ಅದು ಯಾವ ಭಾಗ ರೀ, ಅದನ್ನು ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದು ರೀ ಅಂದ್ರೆ ಆಲ್ರೆಡಿ ಏನು ಮಾಡ್ರೆ ಇಲ್ಲಿ 4 ಆಪ್ಷನ್ ಕೊಟ್ರ. ಈ 4 ಆಪ್ಷನ್ಗಳು ಯಾವಪ್ಪ ಅಂದ್ರೆ ಏನು ಕೊಟ್ರ, ಒಂದು ಕಾರ್ನೆ ಕೊಟ್ರ, ವರ್ಣಪಟಲ ಕೊಟ್ರ, ಕಣ್ಣಿನ ಪಾಪೆ ಕೊಟ್ರ, ರೆಟಿನಾ ಕೊಟ್ರ. ಇದ್ರಾಗ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಈ ರೆಟಿನಾ ಅಂಬದು ಏನದ್ರಿ ಸರಿಯಾದ ಉತ್ತರ ರೀ. ಇದ್ರಾಗ ಯಾವ್ದು ರೀ ರೆಟಿನಾ ಅಂಬದು ಏನದಪ್ಪ ಅಂದ್ರೆ ಈ ಪ್ರಶ್ನೆಗೆ ಏನದ ಸರಿಯಾದ ಉತ್ತರ. ಇಲ್ಲಿ ರೆಟಿನಾದಾಗ ಏನತ್ತಪ್ಪ ಅಂದ್ರೆ ಕೋನ್ ಕೋಶಗಳು ನೋಡ್ಬೋದು, ರಾಡ್ ಕೋಶಗಳು ನೋಡ್ಬೋದು. ಇವೆರಡು ಕೋಶಗಳಿಂದ ಏನಾಗುತ್ತೆ ನಮ್ಗೆ ವಸ್ತುಗಳನ್ನ ನೋಡಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ಕೊತಾ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ರೀ ರೆಟಿನಾ ಅಂತ ಹೇಳ್ಬೋದಾಗ್ಯದ. ಹಾಗಿದ್ಮ್ಯಾಗ ಇನ್ನು 9ನೇ ಕ್ವಶನ್ಗೆ ಮೂವ್ ಆಗೋದ್ರ. ಈ 9ನೇ ಕ್ವಶನ್ ಏನದಪ್ಪ ಅಂತಂದ್ರೆ ಕಲ್ಪಕಂ ಪರಮಾಣು ವಿದ್ಯುತ್ ಸ್ಥಾವರ ಕಂಡುಬರುವ ರಾಜ್ಯ ಯಾವುದು? ಕಲ್ಪಕಂ ಪರಮಾಣು ವಿದ್ಯುತ್ ಸ್ಥಾವರ ಕಂಡುಬರುವ ರಾಜ್ಯ ಯಾವುದು? ಈ ಕಲ್ಪಕಂ ಪರಮಾಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಾಗ ಕಂಡು ಬರುತ್ತಪ್ಪ ಅಂದ್ರೆ ಅದು ನಾವು ತಮಿಳುನಾಡು ರಾಜ್ಯದಾಗ ಏನು ಮಾಡ್ಬೋದು, ಈ ಕಲ್ಪಕಂ ಪರಮಾಣು ವಿದ್ಯುತ್ ಸ್ಥಾವರವನ್ನು ನೋಡ್ಬೋದು. ಹಾಗಿದ್ಮ್ಯಾಗ ಗುಜರಾತಾಗ ಯಾವ ಪರಮಾಣು ವಿದ್ಯುತ್ ಸ್ಥಾವರ ಕಾಣ್ತದ? ಗುಜರಾತಾಗ ಕಕ್ರಪರ ನೋಡ್ಬೋದು, ರಾಜಸ್ಥಾನದ ರಾವತ್ ಬೆಟ್ಟ ನೋಡ್ಬೋದು. ಮಹಾರಾಷ್ಟ್ರದಾಗ ಯಾವ್ದು ನೋಡ್ಬೋದು ರೀ, ಮಹಾರಾಷ್ಟ್ರದಾಗ ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರದಂತ ತಾರಾಪುರ ಅಣು ವಿದ್ಯುತ್ ಸ್ಥಾವರವನ್ನು ಏನ್ಬೋದು ನಾವು ಈ ಮಹಾರಾಷ್ಟ್ರ ರಾಜ್ಯದಾಗ ನೋಡ್ಬೋದು ಅಂತ ಹೇಳ್ತಾ ಇನ್ನು ಏನು ಮಾಡೋಣ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋದ್ರ. ಈ ನೆಕ್ಸ್ಟ್ ಕ್ವಶನ್ಗೆ ಏನಪ್ಪ ಅಂದ್ರೆ ಕಾರ್ಬನ್ ಸಂಯುಕ್ತಗಳ ಅನುರೂಪ ಶ್ರೇಣಿಯಲ್ಲಿನ ಕ್ರಮಾನುಗತ ಸದಸ್ಯರುಗಳ ನಡುವಿನ ವ್ಯತ್ಯಾಸ ಅಂತ ಕೇಳ್ಯಾರ. ಅಂದ್ರೆ ಈಗ ನಾವು ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್ ಇವು ನೋಡ್ತೇವಲ್ಲ. ಹಾಗಿದ್ಮ್ಯಾಗ ಈ ಒಂದರಿಂದ ಒಂದಕ್ಕೆ ಎಷ್ಟು ಡಿಫ್ರೆನ್ಸ್ ಇರ್ತದ ಅಂತ ಏನು ಮಾಡ್ಯಾರ ಈ ಕ್ವಶನ್ ಏನು ಮಾಡ್ಯಾರ ಕೇಳ್ಯಾರ. ಹಂಗಿದಾರ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ, ಆಲ್ರೆಡಿ ಇದಕ್ಕೆ ಸರಿಯಾದ ಉತ್ತರ CH2 ಅದ್ರಿ. CH2 ಇದ್ದಾಗ ಈಗ ನಾವು ಮೀಥೇನ್ದಾಗ ಏನಾಗುತ್ತೆ, ಮೀಥೇನ್ ಫಾರ್ಮುಲಾ ಏನು CH4 ಅದ. ಮೀಥೇನ್ ಫಾರ್ಮುಲಾ ಏನು CH4 ಅದ. ಈಥೇನ್ ಫಾರ್ಮುಲಾ ಅಂದ್ರೆ C2H6 ಅದ. ಅದಲ್ಲ ಈ ಎರಡು ನಡ್ಬೇಕು ನಮಗೆ ಡಿಫ್ರೆನ್ಸ್ ಇಟ್ಟಿರ್ತಪ್ಪ ಅಂದ್ರೆ ಈ CH2 ಏನಾಗುತ್ತೆ ಅದ್ರ ಡಿಫ್ರೆನ್ಸ್ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ CH2 ಅಂತ ಹೇಳ್ಬೋದು ಆಗ್ಯದ. ಇನ್ನು ನಾವು ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋದ್ರ. ನೆಕ್ಸ್ಟ್ ಕ್ವಶನ್ ಏನು ಕೇಳಪ್ಪ ಅಂದ್ರೆ ಫಾಸ್ಫರಸ್ ಪೆಂಟಾಕ್ಸೈಡ್ ಅಂದ್ರೆ P2O5 ಏನದಲ್ಲ, ಈ P2O5 ಸಂಯುಕ್ತದಲ್ಲಿರುವ ಫಾಸ್ಫರಸ್ನ ವೆಲೆನ್ಸಿ ಅಂದ್ರೆ ಈ P2O5 ಏನದಲ್ಲ ಇದ್ರಾಗ ಈ ಪರ್ಟಿಕ್ಯುಲರ್ ಆಗಿ ಖಾಲಿ ನಮ್ಗೆ ಏನು ಕೇಳಾರಪ್ಪ ಈ ಫಾಸ್ಫರಸ್ ಏನು ಮಾಡ್ಯಾರ ವೆಲೆನ್ಸಿ ಕೊಟ್ರ. ಹಾಗಿದ್ಮ್ಯಾಗ ಈ ಫಾಸ್ಫರಸ್ ವೆಲೆನ್ಸಿ ಗೊತ್ತಿರ್ಬೇಕಾದ್ರೆ ನಮ್ಗೆ ಏನಿರ್ಬೇಕು ಫಸ್ಟಿಗೆ ಏನಾಗಿರ್ಬೇಕ್ರಿ ಇದ್ರಾಗಿಂದ ಆಕ್ಸಿಜನ್ ಅದಲ್ರಿ, ಈ ಆಕ್ಸಿಜನ್ ವೆಲೆನ್ಸಿ ಗೊತ್ತಿರ್ಬೇಕ್ರಿ. ಈ ಆಕ್ಸಿಜನ್ ವೆಲೆನ್ಸಿ ಗೊತ್ತಿತ್ತು ಅಂದ್ರೆ ನಾವು ನೋಡ್ಬೋದು ಈಸಿಯಾಗಿ ಏನ್ಬೋದು ಈ ಫಾಸ್ಫರಸ್ ವೆಲೆನ್ಸಿ ಕಂಡಿಡ್ಬೋದು. ನಮಗೆ ಕಾಮನ್ ಆಗಿ ಎಲ್ಲರಿಗೆ ಏನಾಗುತ್ತೆ ಆಕ್ಸಿಜನ್ ವೆಲೆನ್ಸಿ ಗೊತ್ತಿರ್ತದೆ. ಆಕ್ಸಿಜನ್ ವೆಲೆನ್ಸಿ ಇಟ್ರಿ -2 ಆಕ್ಸಿಜನ್ ವೆಲೆನ್ಸಿ ಇದ್ದಾಗ ಈ -2 ಅನ್ನ ಈ ಫಾರ್ಮುಲಾದಾಗ ಹಾಕಿ ನಾವು ಡಿರೈವ್ ಮಾಡಿದಾಗ ನಮಗೆ ಅನ್ನಸರ್ ಸರಿಯಾದ ಉತ್ತರ ಏನು ಬರ್ತಪ್ಪ ಫಾಸ್ಫರಸ್ ವೆಲೆನ್ಸಿ ಎಷ್ಟು ಬರ್ತಪ್ಪ ಅಂತಂದ್ರೆ 5 ಏನಾಗುತ್ತಾ ಈ ಸರಿಯಾದ ಉತ್ತರ ಆದಂಥ ಫಾಸ್ಫರಸ್ನ ವೆಲೆನ್ಸಿ ಏನಾಗುತ್ತಾ ಬರ್ತದೆ ರೀ. ಇನ್ನು ನಾವು 12ನೇ ಕ್ವಶನ್ಗೆ ಹೋಗೋದ್ರ. ಈ 12ನೇ ಕ್ವಶನ್ ಏನು ಕೇಳ್ಯಾರಪ್ಪ ಅಂತಂದ್ರೆ ಹೊಳಪುಳ್ಳ ಅಲೋಹ ಯಾವುದು ಅಂತ ಕೇಳ್ಯಾರ. ಏನು ಕೇಳ್ಯಾರಿ ಹೊಳಪುಳ್ಳ ಅಲೋಹ ಯಾವುದು ಅಂತ ಕೇಳ್ಯಾರ. ಈ ಹೊಳಪುಳ್ಳ ಅಲೋಹದಾಗ ನಮಗೆ ಆಪ್ಷನ್ಗಳು ಏನು ಕೊಟ್ರಪ್ಪ ಅಂದ್ರೆ ಬ್ರೋಮಿನ್ ಕೊಟ್ರ, ಬೆಳ್ಳಿ ಕೊಟ್ಟಾರ, ಫಾಸ್ಫರಸ್ ಕೊಟ್ರ, ಈ ಐಯೋಡಿನ್ ಕೊಟ್ರ. ಈ 4 ಆಪ್ಷನ್ ಕೊಟ್ರಲ್ಲ ಇದ್ರಾಗ ಯಾವುದೊಂದು ಅಲೋಹಕ್ಕೆ ಹೊಳಪಿಲ್ಲ, ಯಾವುದೊಂದು ಅಲೋಹಕ್ಕೆ ಏನಾಗಲ್ಲ ಹೊಳಪಿಲ್ಲ ಅಂತ ಕೇಳ. ಇದಕ್ಕೆ ಹೊಳಪಿಲ್ಲದ ಅಲೋಹ ಯಾವುದಪ್ಪ ಅಂತಂದ್ರೆ ಇದೇನದ್ರಿ ಅಯೋಡಿನ್ ಅಂತ್ರಿ. ಈ ಅಯೋಡಿನ್ಗೆ ಏನಿಲ್ಲರಪ್ಪ ಅಂದ್ರೆ ಹೊಳಪಿಲ್ಲ ಅಂತ ನಮಗೇನೆ ಹೇಳ್ಬೋದು ಆಗ್ಯದ ರೀ. ಹಾಗಿದ್ಮ್ಯಾಗ ಇನ್ನು ನಾವು ನೋಡೋಣ ಇನ್ನು 13ನೇ ಕ್ವಶನ್ಗೆ ಮೂವ್ ಆಗೋದ್ರ. ಈ 13ನೇ ಕ್ವಶನ್ ಏನು ಕೇಳ್ಯಾರಪ್ಪ ಅಂತಂದ್ರೆ 11 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ನಲ್ಲಿರುವಂಥ ಪರಮಾಣುಗಳ ಸಂಖ್ಯೆ ಕೇಳ್ಯಾರಿ. ಒಂದು ಕಾರ್ಬನ್ ಡೈಆಕ್ಸೈಡ್ ಅದ, ಆ ಕಾರ್ಬನ್ ಡೈಆಕ್ಸೈಡ್ನ ಎಷ್ಟು ಗ್ರಾಮ್ ಅದರಪ್ಪ ಅಂದ್ರೆ 11 ಗ್ರಾಮ್ ಅದ. ಈ 11 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ನಲ್ಲಿರುವಂಥ ಪರಮಾಣುಗಳ ಸಂಖ್ಯೆ ಎಷ್ಟು ಅಂತ ಏನು ಮಾಡ್ಯಾರ ಈ ಕ್ವಶನ್ ಕೇಳ್ಯಾರ. ಅದಕ್ಕೆ ಆಪ್ಷನ್ಸ್ಗಳು ಏನೇನು ಕೊಟ್ಟಾರ 11 × 10⁻23, ಇನ್ನೊಂದು ಏನು ಕೊಟ್ರ 11 × 6.022 × 10⁻23 ಕೊಟ್ರ. ಇನ್ನು ಥರ್ಡ್ ಆಪ್ಷನ್ ಏನು ಕೊಟ್ರ 4/3 × 10⁻23 ಕೊಟ್ರ. ಇನ್ನು ಫೋರ್ತ್ ಆಪ್ಷನ್ 3/4 × 6.022 × 10⁻23 ಅಂತ ಏನು ಮಾಡ್ಯಾರ ನಮಗೆ ಫೋರ್ತ್ ಆಪ್ಷನ್ ಕೊಟ್ರೆ. ಈ 4ದಾಗ ಸರಿಯಾದ ಉತ್ತರ ಯಾವುದು? ಈ 4ದಾಗ ಏನದ ಸರಿಯಾದ ಉತ್ತರ ಯಾವುದು ಅಂತ ಏನು ಮಾಡ್ಯಾರ ನಮಗೆ ಈ ಕ್ವಶನ್ನಾಗ ಕೇಳ್ಯಾರ. ಹಾಗಿದ್ಮ್ಯಾಗ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ 3/4 × 6.022 × 10⁻23 ಅನ್ನೋದ್ರಿ ಈ 11 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ನಲ್ಲಿರುವಂಥ ಒಂದು ಪರಮಾಣುಗಳ ಸಂಖ್ಯೆ ಅದ. ಇಷ್ಟೇ ಅದಂತ ನೀವು ಹೆಂಗೆ ಹೇಳ್ತೀರಿ ಅಂತ ನಮ್ಗೆ ಏನಾದ್ರೂ ನೀವು ಕ್ವಶನ್ ಕೇಳಿದ್ರೆ ಆಲ್ರೆಡಿ ಇದ್ರಾಗ ನಮ್ಗೆ ಏನು ಕಾನ್ಸೆಪ್ಟ್ ಗೊತ್ತಿರಬೇಕಪ್ಪ ಅಂತಂದ್ರೆ ನಮ್ಗೆ ಮೋಲಾರ್ ಮಾಸ್ ಅಂದ್ರೆ ಏನು ಗೊತ್ತಿರಬೇಕು, ಮೋಲ್ ಅಂದ್ರೆ ಗೊತ್ತಿರಬೇಕು, ಇದ್ರಾಗ ಆಟೋಮಿಕ್ ವೇಟ್ಗಳು ಅಂದ್ರೆ ಏನು ಗೊತ್ತಿರಬೇಕು. ಇವೆಲ್ಲ ಕಾನ್ಸೆಪ್ಟ್ಗಳು ಗೊತ್ತಿದ್ದ ಮಾತ್ರ ನಮ್ಗೆ ಇಲ್ಲಿ ಏನು ಇವ್ರು ಕೊಟ್ಟರಲ್ಲ ಈಗಲೇ ಈ ಪ್ರಶ್ನೆ ಏನಾಗುತ್ತೆ ನಮ್ಗೆ ಉತ್ತರಿಸಲು ಸಹಾಯ ಆಗ್ತದೆ. ಆದ್ದರಿಂದ ಇದ್ರ ಬಗ್ಗೆ ನೀವು ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಅದ. ಈ ಥರ ಪ್ರಶ್ನೆಗಳು ಏನಾಗುತ್ತೆ GPS ಆಗಿರ್ಬೋದು, HST ಆಗಿರ್ಬೋದು, TETಗಳಲ್ಲಿ ಆಗ ಏನಕ್ಕೆ ಕ್ರೈಸ್ ಬಿಟ್ರಲ್ರಿ KRIS ಬಿಟ್ರಲ್ಲ ಈ ಪ್ರಶ್ನೆಗಳದ ಕೂಡ ಏನು ಮಾಡ್ತಾರೆ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳ್ತಾ ಆ ವಿಡಿಯೋಗಳನ್ನ ಏನು ಮಾಡಿ ಇನ್ ಡೀಟೇಲ್ ಆಗಿ ನೋಡ್ರಿ ಅಂತ ಹೇಳ್ತಾ
ಇನ್ನು ಮಾಡೋಣ 14ನೇ ಕ್ವಶನ್ಕ ಮೂವ್ ಆಗೋದ್ರ. 14ನೇ ಕ್ವಶನ್ ಏನು ಕೇಳಾರಪ್ಪ ಅಂತಂದ್ರೆ ಕೊಟ್ಟಿರೋ ಸಂಯುಕ್ತಗಳಲ್ಲಿರುವಂಥ ಆಮ್ಲೀಯ ಲವಣ ಯಾವ್ದಂತ ಕೊಡ್ತಾರೆ. ಇಲ್ಲಿ ನಮಗೆ ಏನು ಮಾಡಿರಪ್ಪ ಅಂತಂದ್ರೆ ನಮಗೆ ಕೆಲವೊಂದು ಏನು ಮಾಡ್ಯಾರ ಕಂಪೌಂಡ್ಸ್ಗಳು ಕೊಟ್ಟಾರೆ. ಈ 4 ಕಂಪೌಂಡ್ಸ್ಗಳು ಕೊಟ್ಟರಲ್ಲ, ಇದ್ರಾಗ ನಮಗೆ ಯಾವ್ದಪ್ಪ ಅಂದ್ರೆ ಅಸಿಡಿಕ್ ನೇಚರನ್ನು ಹೊಂದಿರುವಂಥ ಸಾಲ್ಟ್ ಯಾವುದು ಅಂತ ಕೇಳ್ಯಾರ. ಅಸಿಡಿಕ್ ನೇಚರನ್ನು ಹೊಂದಿರುವಂಥ ಒಂದು ಕಂಪೌಂಡ್ ಯಾವುದು ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಈ NH4Cl ಎಂಬುದಲ್ರಿ. ಈ NH4Cl ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ. ಸರಿಯಾದ ಉತ್ತರ ಯಾಕಪ್ಪ ಅಂದ್ರೆ ಇದ್ರಾಗ ಏನದ ಆಲ್ರೆಡಿ ಏನಾಗದ ಇಲ್ಲಿ HCl ಎಂಬ ಕಂಟೆಂಟ್ ಅದ. ಈ HCl ಎಂಬುದು ಏನಾದ್ರಿ ಅಸಿಡಿಕ್ ನೇಚರನ್ನು ಹೊಂದಿರ್ತದೆ. ಅದಕ್ಕೆ ಇದಕ್ಕೆ ಏನಂತ ಹೇಳ್ಬೋದು ನಾವು, ಇದು NH4Cl ಎಂಬುದು ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆದಂತ ನಾವು ಮಾಡ್ಬೋದು ಹೇಳ್ಬೋದು ಆಗಿದೆ. ಇನ್ನು ನಾವು 15ನೇ ಕ್ವಶನ್ಗೆ ಮೂವ್ ಆಗೋದ್ರ. 15ನೇ ಕ್ವಶನ್ ಏನು ಕೇಳ್ಯಾರಪ್ಪ ಅಂತಂದ್ರೆ ಅಯೋಡಿನ್ ಮತ್ತು ಮರಳಿನ ಮಿಶ್ರಣವನ್ನು ಪ್ರತ್ಯೇಕಿಸುವ ವಿಧಾನ ಅಂತ ಕೇಳ್ಯಾರ. ಅಂದ್ರೆ ನೀವೇನು ಮಾಡಿದ್ರೆ ಅವ್ರು ನಮಗೇನು ಸಪ್ರೇಟ್ ಹೆಂಗೆ ಮಾಡ್ಯಾರಪ್ಪ ಅಂತಂದ್ರೆ ನಮ್ಗೆ ಏನು ಮಾಡ್ಯಾರ ಒಂದು ಡಬ್ಬಿ ಕೊಟ್ರ ಅಂತ ಹೇಳ್ಕೊರಿ. ಆ ಡಬ್ಬಿದಾಗ ಏನು ಮಾಡ್ಯಾರ ಅಯೋಡಿನ್ ಅನ್ನು ಹಾಕ್ಯಾರ, ಮತ್ತೆ ಏನು ಮಾಡ್ಯಾರ ಅದ್ರಾಗ ಏನು ಹಾಕ್ಯಾರ ಮರಳನ್ನು ಹಾಕ್ಯಾರ. ಹಾಗಿದ್ಮ್ಯಾಗ ಇವೆರಡ ನೀವು ಯಾವ ರೀತಿಯಾಗಿ ಸಪ್ರೇಟ್ ಮಾಡ್ತಾರಪ್ಪ ಅಂತ ಏನು ಮಾಡ್ಯಾರ ಕ್ವಶನ್ ಕೇಳ. ಹಾಗಿದ್ಮ್ಯಾಗ ನಮಗೊಂದು ಸ್ಪೆಸಿಫಿಕ್ ಆಗಿ ಏನಪ್ಪ ನಮಗೊಂದು ಪಾಯಿಂಟ್ ಗೊತ್ತಿರ್ಬೇಕು. ಆ ಪಾಯಿಂಟ್ ಏನಪ್ಪ ಅಂತಂದ್ರೆ ಅಯೋಡಿನಲ್ಲಿ ಏನಂದ್ರೆ ಒಂದು ಗುಣ ಅದ್ರಿ. ಈ ಅಯೋಡಿನಲ್ಲಿರುವಂಥ ಗುಣ ಏನಪ್ಪ ಅಂತಂದ್ರೆ ನಾವು ಅಯೋಡಿನ್ ಅನ್ನು ಕಾಸಿದಾಗ ಅದು ಡೈರೆಕ್ಟ್ ಏನಾಗುತ್ತಾ ಘನ ರೂಪದಲ್ಲಿದ್ದು ದ್ರವ ರೂಪಕ್ಕೆ ಬರೋದೇನಾಗುತ್ತಾ ಅನಿಲ ರೂಪಕ್ಕೆ ಹೋಗುತ್ತಾ. ಘನ ರೂಪದಲ್ಲಿ ಇದ್ದು ದ್ರವ ರೂಪಕ್ಕೆ ಬರೋದು ಅನಿಲ ರೂಪಕ್ಕೆ ಹೋಗುತ್ತಾ. ಈ ಪ್ರೊಸೆಸ್ಸಿಗೆ ನಾವೇನು ಕರಿತೀವಪ್ಪ ಅಂದ್ರೆ ಸಬ್ಲಿಮೇಷನ್ ಅಥವಾ ಉತ್ಪತನ ಅಂತ ಕರಿತೇವ್ರಿ. ಈ ಪ್ರೊಸೆಸ್ಸಿಗೆ ನಾವೇನು ಕರಿತೇವ್ರಿ ಸಬ್ಲಿಮೇಷನ್ ಅಥವಾ ಉತ್ಪತನ ಅಂತ ಕರಿತೇವಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತ ಹೇಳ್ಬೋದ್ರಿ ನಾವು ಸಬ್ಲಿಮೇಷನ್ ಅಂತ ಹೇಳ್ಬೋದು ಆಗ್ಯದ್ರಿ. ಇನ್ನು ಏನು ಮಾಡೋಣ ನೆಕ್ಸ್ಟ್ ಕ್ವಶನ್ 16ನೇ ಕ್ವಶನ್ಗೆ ಮೂವ್ ಆಗೋದ್ರ. ಈ 16ನೇ ಕ್ವಶನ್ ಏನು ಕೇಳಪ್ಪ ಅಂದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಸಲ್ಫ್ರಿಕ್ ಆಮ್ಲದ ಕ್ರಿಯೆ. ಈ ಏನು ನಮ್ಗೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೊಟ್ಟಲ್ಲ KOH ನಮಗೆ ಏನು ಮಾಡ್ಯಾರ H2SO4 ನಾವು ರಿಯಾಕ್ಟ್ ಮಾಡಿದಾಗ ನಮಗೆ ಯಾವ ರೀತಿಯಾದಂಥ ಒಂದು ಕ್ರಿಯೆಯನ್ನು ಏರ್ಪಡ್ತದೆ ಅಂತ ಕೇಳ್ಯಾರ. ಅಂದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನಂದಾಗ ಏನು ಮಾಡ್ಯಾರ ಸಲ್ಫ್ರಿಕ್ ಆಮ್ಲವನ್ನು ನಾವು ಕ್ರಿಯೆ ಮಾಡಿದಾಗ ಇದರ ನಮ್ಗೆ ಯಾವ ರೀತಿಯಾದಂಥ ಒಂದು ಕ್ರಿಯೆ ಮಾಡ್ದ ಅಂತ ಕೇಳಿದ್ರೆ ಇದಕ್ಕೆ ಆಪ್ಷನ್ಸ್ಗಳು ಏನು ಕೊಟ್ಟರಪ್ಪ ಅಂತಂದ್ರೆ ಅವರು ತಟಸ್ಥೀಕರಣ ಕ್ರಿಯೆ ಏರ್ಪಡ್ತದೋ, ಇನ್ನು ಪ್ರಕ್ಷೇಪಣ ಕ್ರಿಯೆ ಏರ್ಪಡ್ತದೋ, ಇನ್ನು ಸ್ಥಾನಪಲ್ಲಟ ಕ್ರಿಯೆ ಏರ್ಪಡ್ತದೆ, ಇನ್ನು ಉತ್ಕರ್ಷಣ ಕ್ರಿಯೆ ಏರ್ಪಡ್ತದೆ ಅಂತ ಏನು ಮಾಡ್ಯಾರ ನಮ್ಗೆ ಕ್ವಶನ್ ಕೇಳ್ಯಾರಿ. ಹಾಗಿದ್ಮ್ಯಾಗ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಈ ಏನು ತಟಸ್ಥೀಕರಣ ಕ್ರಿಯೆ ಅಂತದಲ್ರಿ, ಇದಕ್ಕೇನ್ರಿ ಈ ತಟಸ್ಥೀಕರಣ ಕ್ರಿಯೆ ಎಂಬುದೇನದ ಈ ಪ್ರಶ್ನೆಗೆ ಏನದ ಸರಿಯಾದ ಉತ್ತರ ಅದಂತ ನಾವು ಏನು ಮಾಡ್ಬೋದು ಹೇಳ್ಬೋದು ಆಗಿದೆ. ಇನ್ನು ನಾವು 17ನೇ ಕ್ವಶನ್ಗೆ ಮೂವ್ ಆಗೋದ್ರ. ಈ 17ನೇ ಕ್ವಶನ್ ಕೇಳಪ್ಪ ಅಂದ್ರೆ ಅಲ್ಯೂಮಿನಿಯಂ ಸಲ್ಫೈಡ್ನ ರಾಸಾಯನಿಕ ಸೂತ್ರ ಕೇಳ್ಯಾರ. ಏನು ಕೇಳ್ಯಾರಿ ಅಲ್ಯೂಮಿನಿಯಂ ಸಲ್ಫೈಡ್ನ ರಾಸಾಯನಿಕ ಸೂತ್ರ ಕೇಳ್ಯಾರ. ಹಾಗಿದ್ಮ್ಯಾಗ ಈ ಅಲ್ಯೂಮಿನಿಯಂ ಸಲ್ಫೈಡ್ನ ರಾಸಾಯನಿಕ ಸೂತ್ರ ಏನಪ್ಪ ಅಂತಂದ್ರೆ ಇದಕ್ಕೆ ನಮಗೆ ಈ ಕ್ವಶನ್ಗೆ ನಾವು ಆನ್ಸರ್ ಮಾಡ್ಬೇಕಾದ್ರೆ ನಮಗೆ ಫಸ್ಟ್ ಆಫ್ ಆಲ್ ಏನು ಗೊತ್ತಿರಬೇಕಪ್ಪ ಅಂದ್ರೆ ಈ ಅಲ್ಯೂಮಿನಿಯಂನ ವೆಲೆನ್ಸಿ ಇರ್ತದ ಮತ್ತು ಈ ಸಲ್ಫರ್ನ ವೆಲೆನ್ಸಿ ಇರ್ತದ ಗೊತ್ತಿರಬೇಕು. ಅಲ್ಯೂಮಿನಿಯಂ ಮತ್ತು ಸಲ್ಫರ್ನ ವೆಲೆನ್ಸಿ ಗೊತ್ತಿದ್ದಾಗ ಮಾತ್ರ ನಮಗೆ ಏನು ಮಾಡ್ಲಾ ಬರ್ತದೆ ರೀ ಈ ಇದ್ರದ್ದು ನಮಗೇನಾಗುತ್ತಾ ಇದ್ರದ್ದು ಒಂದು ರಾಸಾಯನಿಕ ಸೂತ್ರವನ್ನು ಬರಲೇ ಬರ್ತದೆ. ಹಂಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ Al2S3 ಎಂಬುದು ಏನಾಗದ ಈ ಪ್ರಶ್ನೆಗೆ ಏನಾಗದ 17ನೇ ಪ್ರಶ್ನೆಗೆ ಏನಾಗದ ಸರಿಯಾದ ಉತ್ತರ ಅದಂತ ನಾವು ಏನು ಮಾಡ್ಬೋದು ಹೇಳ್ಬೋದಾಗಿದೆ. ಇನ್ನು ನಾವು 18ನೇ ಪ್ರಶ್ನೆಗೆ ಮೂವ್ ಆಗೋದ್ರ. ನಾವು 18ನೇ ಪ್ರಶ್ನೆ ಮೂವ್ ಆದ್ರೆ 18ನೇ ಪ್ರಶ್ನೆ ನಮ್ಮ ಕ್ವಶನ್ ಏನು ಕೇಳ್ಯಾರಪ್ಪ ಅಂದ್ರೆ ಅಂಗಾಂಶಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಜೋಡಿ ಅಂತ ಕೇಳ್ಯಾರ. ಅಂದ್ರೆ ಇಲ್ಲಿ ನಮಗೆ ಏನು ಮಾಡ್ಯಾರ ಅಂಗಾಂಶಗಳು ಕೊಟ್ರ. ಈ ಅಂಗಾಂಶಗಳದಾಗ ಇವು ಜೋಡಿಗಳು ಈ ರೀತಿಯಾದಂಥ ಒಂದು ಸ್ನಾಯುಗಳು ಇರ್ತಾವ ಇರಲ್ಲ ಅಂತ ಏನು ಮಾಡ್ಯಾರ ನಮ್ಗೆ ಕ್ವಶನ್ ಕೇಳ್ಯಾರ. ಹಾಗಿದ್ಮ್ಯಾಗ ಇದಕ್ಕೊಂದು ಈ ಪ್ರಶ್ನೆದಾಗ ಸರಿಯಾದ ಉತ್ತರ ಯಾವುದಪ್ಪ ಅಂತ ನೋಡಿದ್ರ ಇದ್ರಾಗ ಏನಾಗದ ಫಸ್ಟ್ ಏನು ಕೊಟ್ರ ನಮ್ಗೆ ಈ ಸರಳ ಶಾಶ್ವತ ಅಂಗಾಂಶ ಕೊಟ್ರ. ಈ ಸರಳ ಶಾಶ್ವತ ಅಂಗಾಂಶಗಳದಾಗ ಪೇರಂಕಯ ಬರ್ತದೋ ಇಲ್ಲೋ ಇದು ಕ್ವಶನ್ ಕೇಳ್ಯಾರ. ಇನ್ನು ನೆಕ್ಸ್ಟ್ ಏನು ಮಾಡ್ಯಾರ ಈ ಸಂಕೀರ್ಣ ಶಾಶ್ವತ ಅಂಗಾಂಶದಾಗ ಸ್ಕ್ಲೆರಂಕಮ ಬರ್ತದೋ ಇಲ್ಲೋ ಅಂತ ಕೇಳ್ಯಾರ. ಸಂಯೋಜಕ ಅಂಗಾಂಶದ ಪಠ್ಯಸ್ನಾಯುದ ಸ್ನಾಯುಗಳು ಬರ್ತಾವ ಇಲ್ಲೋ, ಇನ್ನು ಅಡಿಪೋಸ್ ಅಂಗಾಂಶದಾಗ ಈ ನರ ಅಂಗಾಂಶಗಳು ಬರ್ತಾವಿಲ್ಲ ಅಂತ ಮಾಡ್ಯಾರ ಇಲ್ಲಿ ಕ್ವಶನ್ ಕೇಳ್ಯಾರ. ಹಾಗಿದ್ಮ್ಯಾಗ ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ? ಹಾಗಿದ್ಮ್ಯಾಗ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಈ ಸರಳ ಶಾಶ್ವತ ಅಂಗಾಂಶ ಪೇರಂಕಯಂ ಅದಲ್ರಿ. ಈ ಸರಳ ಶಾಶ್ವತ ಅಂಗಾಂಶದ ಒಂದು ವಿಧಾನ ಯಾವ್ದಪ್ಪ ಅಂತಂದ್ರೆ ಈ ಪೇರಂಕಯಂ ಎಂಬುದು ಏನು ಮಾಡ್ಬೋದು ನಾವು ಸರಳ ಶಾಶ್ವತ ಅಂಗಾಂಶಗಳದಾಗ ನೋಡ್ಬೋದು ಅಂತ ಹೇಳ್ತಾ ಈ ಪ್ರಶ್ನೆಗೆ ಏನಾಗದ ಈ ಉತ್ತರ ಏನಾಗದ ಸರಿಯಾಗದ ಅಂತ ಹೇಳ್ಬೋದು. ಅಂದ್ರೆ 18ನೇ ಪ್ರಶ್ನೆಗೆ ಏನ್ರಿ ಈ ಉತ್ತರ ಏನಾಗದ ಸರಿಯಾಗದ. ಇನ್ನು ನಾವು ಏನು ಮಾಡ್ಯಾರ ನಮಗೆ 20ನೇ ಕ್ವಶನ್ ಕೊಟ್ಟಾರ. ಈ 20ನೇ ಕ್ವಶನ್ ನಮ್ಗೆ ಏನು ಕೊಟ್ರಪ್ಪ ಅಂದ್ರೆ ಇಲ್ಲಿ ಏನು ಮಾಡ್ಯಾರ 4 ಜೀವಿಗಳು ಕೊಟ್ಟರಿ. ಇಲ್ಲಿ ಏನು ಮಾಡ್ಯಾರ ನಮಗೆ ಒಂದು ಜೀವಿ ಕೊಟ್ರ. ಈ ಒಂದು ಜೀವಿಯಲ್ಲಿ ಆಗುವಂಥ ಒಂದು ಸಂತಾನೋತ್ಪತ್ತಿ ಕ್ರಿಯೆ ಬಗ್ಗೆ ನಮಗೆ ಕೇಳ್ರ. ಹಾಗಿದ್ಮ್ಯಾಗ ಇಲ್ಲಿ ಕೊಟ್ಟಿರುವಂಥ ಜೀವಿ ಯಾವುದು? ಇಲ್ಲಿ ಕೊಟ್ಟಿರುವಂಥ ಜೀವಿ ಯಾವುದಪ್ಪ ನಮ್ಗೆ ಏನು ಕೊಟ್ರ ಈ ಲಿಶ್ಮೇನಿಯಾದಾಗ ಕೇಳ್ಯಾರ. ಈ ಲಿಶ್ಮೇನಿಯಾದಾಗ ಏನಾಗತ್ತಾ ಅಲೈಂಗಿಕ ಸಂತಾನೋತ್ಪತ್ತಿ ನಡೀತದೆ. ಲಿಶ್ಮೇನಿಯಾ ಜೀವಿದಾಗ ಏನು ಮಾಡ್ತದೆ ಅಲೈಂಗಿಕ ಸಂತಾನೋತ್ಪತ್ತಿ ನಡೀತದೆ. ಈ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಯೋದಾಗ ಇದರಲ್ಲಿ ಸರಿಯಾದ ರೀತಿಯ ಕ್ರಮವನ್ನು ಬರೀ ಅಂತ ಕೇಳ್ಯಾರ. ಇದ್ರಾಗ ಏನು ಮಾಡ್ಯಾರ ನಮಗೆ ಸರಿಯಾದ ರೀತಿಯ ಬರೀ ಅಂತ ಕೇಳ್ಯಾರ. ಹಾಗಿದ್ಮ್ಯಾಗ ಫಸ್ಟಿಗೆ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಇದಕ್ಕೆ ನಾವು ಈ ಕ್ವಶನ್ ಡೈರೆಕ್ಟ್ ಆನ್ಸರ್ ಮಾಡ್ಬೋದು ಅಂತ ಇಲ್ಲ ನಾನು ಮತ್ತೆ ಜೀವಕೋಶ ಕಾಣುತ್ತದೆ. ಹಾಗಿದ್ಮ್ಯಾಗ ಇದು ಫಸ್ಟ್ ಆಪ್ಷನ್ ಆಗಿ ಆಗ್ತದ ಅಂದ್ರೆ ಇದಕ್ಕೆ ಏನಂತ ಕರಿಬೋದು ನಾವು ಫಸ್ಟ್ ಆಪ್ಷನ್ ಅಂತ ಕರಿಬೋದು. ಇದಕ್ಕೆ ಏನಂತ ಕರಿಬೋದು ನಾವು ಫಸ್ಟ್ ಆಪ್ಷನ್ ಅಂತ ಕರಿಬೋದು. ಇನ್ನು ಏನು ಮಾಡ್ಯಾರ ಇನ್ನು ಸೆಕೆಂಡ್ ಕ್ವಶನ್ ಹೋಗೋದ್ರ. ಇನ್ನು ನಮಗೆ ಸೆಕೆಂಡ್ ಆಪ್ಷನ್ ಆಗಿ ಏನು ಕೊಟ್ರಪ್ಪ ಅಂದ್ರೆ ಈ ಒಂದು ಜೀವಕೋಶ ಇದ್ದಿದ್ದು ಇಲ್ಲಿ ಏನಾಗತ್ತ 2 ಜೀವಕೋಶಗಳಲ್ಲತ್ತವ. ಒಂದು ಜೀವಕೋಶ ಇದ್ದಿದ್ದೇನತ್ತ ಈ 6 ಆಪ್ಷನ್ದಾಗ ಏನಾಗತ್ತ 2 ಜೀವಕೋಶಗಳಲ್ಲತ್ತ. ಅಂದ್ರೆ ಫಸ್ಟ್ ಇದಾಯ್ತು ಇದು 2 ಜೀವಕೋಶಗಳತ್ತ. ಅಂದ್ರೆ ಏನಾಗತ್ತ ಈ ಫಸ್ಟ್ ಸ್ಟೆಪ್ಪಿಂದ ಇದಕ್ಕೆ ಏನಾಗುತ್ತೆ ಸೆಕೆಂಡ್ ಸ್ಟೆಪ್ಪಿಗೆ ಬಂದಾಗ ಆಯ್ತಾ. ಈ ಸೆಕೆಂಡ್ ಸ್ಟೆಪ್ಪಿಗೆ ಬಂದಾಗ 2 ಜೀವಕೋಶಗಳಾದ್ಮೇಲೆ ಇಲ್ಲಿ ಏನಾಗುತ್ತೆ ಈ ಥರ್ಡ್ ಏನಿದೆ 4th ಒಂದು ಚಿತ್ರ ಕೊಟ್ಟರಲ್ಲ ಈ ಚಿತ್ರದ ಏನಾಗುತ್ತೆ ನಮ್ಗೆ ಸೀಳುವಿಕೆಯನ್ನು ಕಂಡು ಬರುತ್ತೆ. ಈ 4th
ಚಿತ್ರದಾಗ ಏನಾಗುತ್ತೆ ನಮಗೆ ಸೀಳುವಿಕೆ ಕಂಡು ಬರುತ್ತೆ. ಈ ಸೀಳುವಿಕೆ ಕಂಡು ಬರೋದ್ರಿಂದ ಇದಕ್ಕೆ ಏನಂತ ಹೇಳ್ಬೋದ್ರಿ ನಾವು, ಇದು ಅದರ ಸಂತಾನೋತ್ಪತ್ತಿ ಒಂದು 3ನೇ ಚಿತ್ರ ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ಏನಾಗುತ್ತೆ 2 ಸಪ್ರೇಟ್ ಆಗುವಂಥ ಕ್ರಿಯೆ ನಡೀತದೆ, ಇದೇನಾಗುತ್ತೆ ನಮಗೆ 4th ಅಂತ ಹೇಳ್ಬೋದು. ಹಾಗಿದ್ಮ್ಯಾಗ ಇದರಲ್ಲಿರುವಂಥ ಒಂದು ಸರಿಯಾದ ಕ್ರಮವನ್ನು ಜೋಡಿಸಿದಾಗ, ಸರಿಯಾದ ಕ್ರಮಕ್ಕೆ ಇದಕ್ಕೆ ಜೋಡಿಸಿದಾಗ ಪಿ ಏನಾಗುತ್ತೆ ಫಸ್ಟಿಗೆ ಬರುತ್ತೆ ಅಂದರೆ 4 ಆಪ್ಷನ್ಗಳು ಪಿ ಅದು ಓಕೆ. ಇನ್ನು ಸೆಕೆಂಡ್ ಏನು ಬರುತ್ತೆ ನಮಗೆ ಆರ್ ಬರ್ತದೆ. ಸೆಕೆಂಡ್ ಏನು ಬರ್ತದೆ ರೀ ಈ ಆರ್ ಬರ್ತದೆ. ಆರ್ ಎಲ್ಲೆಲ್ಲವ 2ನೇ ಮತ್ತು 3ನೇ ಆಪ್ಷನ್ದಾಗ ಏನಾವ್ರಿ ಆರ್ ಅವ್ರಿ. ಹಾಗಿದ್ಮ್ಯಾಗ ಥರ್ಡ್ ಏನು ಬರ್ತದೆ ನಮಗೆ ಎಸ್ ಬರ್ತದೆ. ಹಾಗಿದ್ರೆ ಒಂದು ಥರ್ಡ್ ಏನು ಬರ್ತದೆ ರೀ ಈ ಎಸ್ ಬರ್ತದೆ. ಎಸ್ ಇರೋದಂಥ ಒಂದು ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಈ PRSQ ಅಂತ ಏನದ್ರಲ್ಲಿ ಈ PRSQ ಅಂತ ಹೇಳಿ ನಮಗೆ ಏನಿದು ಒಂದು ಸೆಕೆಂಡ್ ಆಪ್ಷನ್ ಅದಲ್ಲ, ಇದೇನಾಗತ್ತಾ ಈ ಪ್ರಶ್ನೆಗೆ ಏನಾಗುತ್ತಾ ಸರಿಯಾದ ಉತ್ತರ ಅದಂತ ನಾವು ಹೇಳ್ಬೋದು ಆಗ್ಯದ್ರಿ. ಹಾಗಿದ್ಮ್ಯಾಗ ನಮಗೇನಾಗುತ್ತೆ 21ನೇ ಪ್ರಶ್ನೆ ಅಲ್ಲ, ಈ 21ನೇ ಪ್ರಶ್ನೆಯನ್ನು ಆಮೇಲೆ ನೋಡೋಣ ಅಂತ ಹೇಳ್ತಾ ಇನ್ನೇನು ಮಾಡೋಣ 22ನೇ ಪ್ರಶ್ನೆ ಬಂದ್ರೆ 22ನೇ ಪ್ರಶ್ನೆ ನಮ್ಮ ಕ್ವಶನ್ ಏನು ಕೇಳಪ್ಪ ಅಂದ್ರೆ ಯಾವ ಒಂದು ಜೀವಿಯು ವಿಕಟಕ ಜೀವಿ ಅದ. ಇಲ್ಲಿ ನಮ್ಗೆ ಏನು ಮಾಡ್ಯಾರ 4 ಆಪ್ಷನ್ಗಳು ಕೊಟ್ಟರೆ. ಈ 4 ಆಪ್ಷನ್ಗಳದಾಗ ನಮಗೆ ಏನು ಕೇಳ್ಯಾರ ವಿಕಟಕ ಜೀವಿ ಯಾವ್ದು ಅಂತ ಕೇಳ್ಯಾರ. ಏನದೇನು ಶಿಲೀಂಧ್ರ ಅದನೋ, ಏನು ಶೈವಲ್ ಅದನೋ, ಏನು ಪ್ರೋಟೋಜೋವಾ ಅದನೋ, ಏನು ವೈರಸ್ ಅದನೋ, ಈ 4 ಜೀವಿಗಳದಾಗ ಯಾವ ಒಂದು ಜೀವಿನಾಗುತ್ತಾ ವಿಘಟನೆ ಕ್ರಿಯೆಯನ್ನು ಮಾಡ್ದ ಅಂತ ಕೇಳ್ಯಾರ. ಹಾಗಿದ್ಮ್ಯಾಗ ಇದಕ್ಕೆ ಸರಿಯಾದ ಉತ್ತರ ಯಾವ್ರಿ? ಇದಕ್ಕೆ ಸರಿಯಾದ ಉತ್ತರ ಏನು ಶಿಲೀಂಧ್ರ ಅಂಬದಲ್ರಿ. ಈ ಶಿಲೀಂಧ್ರ ಅಂಬದೇನಾಗತ್ತಾ ಒಂದು ವಿಘಟಕ ಜೀವಿ ಅದಂತ ಮಾಡ್ಬೋದು ಹೇಳ್ಬೋದು ಆಗ್ಯದ. ಇನ್ನು ನಾವು 23ನೇ ಕ್ವಶನ್ಗೆ ಬರೋದಾದ್ರೆ 23ನೇ ಕ್ವಶನ್ಗೆ ಏನು ಮಾಡ್ಯಾರ ಈ ಜೀವಿಗಳ ವರ್ಗೀಕರಣದ ಮೂಲ ಘಟಕ ಅಂತ ಕೇಳ್ಯಾರ. ಅಂದ್ರೆ ನಾವು ಜೀವಿಗಳನ್ನ ಏನು ಮಾಡ್ತೇವೆ ನಾವು ವಿಂಗಡಣೆ ಮಾಡ್ತಾ ಹೋದಾಗ ಜೀವಿಗಳನ್ನ ನೋಡ್ತೇವೆ 7 ಭಾಗಗಳಾಗಿ ಮಾಡ್ತೇವೆ. ಯಾವುದೇ ಒಂದು ಜೀವಿಯನ್ನು ಏನು ಮಾಡ್ತೇವೆ ಯೂನಿವರ್ಸಲ್ ಏಕ ರೀತಿಯಿಂದ ಗುರುತಿಸಲಕ್ಕ 7 ಭಾಗದ ಮಾಡ್ತೇವೆ. ಹಾಗಿದ್ಮ್ಯಾಗ ಇರೋದೊಂದು ಮೂಲ ಘಟಕ ಅಂದ್ರೆ ಅದರ ಪ್ರೈಮರಿ ಲೆವೆಲ್ ಒಂದು ಬರುವಂಥ ಒಂದು ಯಾವ್ದು ಬರ್ತದ ಅಂತ ಕೇಳ್ಯಾರ. ಅದಕ್ಕೆ ಕ್ವಶನ್ ಇಲ್ಲಿ ಆಪ್ಷನ್ಗಳು ಏನು ಕೊಟ್ರಪ್ಪ ಅವ್ರು ನಮ್ಗೆ ಏನು ಕೊಟ್ರ, ಒಂದು ಕುಟುಂಬ ಕೊಟ್ರ, ಒಂದು ಪ್ರಭೇದ ಕೊಟ್ರ, ಜಾತಿ ಕೊಟ್ರ, ಸಾಮ್ರಾಜ್ಯ ಕೊಟ್ರ. ಈ ನಮಗೆ 4 ಆಪ್ಷನ್ ಕೊಟ್ರಲ್ಲ, ಈ 4 ಆಪ್ಷನ್ಗಳದಾಗ ಸರಿಯಾದ ಉತ್ತರ ಯಾವ್ದು ಅಂತ ಕೇಳ್ಯಾರ. ಈ 4 ಆಪ್ಷನ್ಗಳದಾಗ ಸರಿಯಾದ ಉತ್ತರ ಯಾವ್ದು ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ ಅಪ್ಪ ಅಂತಂದ್ರೆ ಇದೇನು ಪ್ರಭೇದ ಅಥವಾ ಸ್ಪೀಸಿಸ್ ಅಂಬದಲ್ರಿ. ಈ ಸ್ಪೀಸಿಸ್ ಅಂಬದು ಏನಾಗುತ್ತಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ನಾನು ಮಾಡ್ಬೋದು ಹೇಳ್ಬೋದಾಗ್ಯದ. ಇನ್ನು ನಾವು ನೆಕ್ಸ್ಟ್ ಕ್ವಶನ್ 24ನೇ ಕ್ವಶನ್ಗಳದಾಗ ಬರೋದ್ರ. ಇನ್ನು ನಾವು 24ನೇ ಕ್ವಶನ್ ಏನು ಕೇಳ್ರಪ್ಪ ಅಂದ್ರೆ ಈ ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಉತ್ಪಾದಿಸುವ ರಚನೆಗಳು ಕ್ರಮವಾಗಿ ಯಾವುದೇ ಒಂದು ಹೂವು ತೊಗೊಂಡು ಅಂತ ತಿಳ್ಕೊರಿ. ಈ ಹೂವಾದಾಗ ಇದ್ರಾಗ ಗಂಡು ಲಿಂಗಾಣು ಎಲ್ಲಾಗಿರ್ತದ, ಇಲ್ಲಿ ಲೈಂಗಿಕ ಕ್ರಿಯೆ ಮೂಲಕ ನಡೀತದಲ್ಲ, ಇದ್ರಾಗ ಏನಾಗತ್ತಾ ಗಂಡು ಲಿಂಗಾಣುಗಳು ಯಾವ ಭಾಗದಾಗ ಇರ್ತಾವ, ಏನಾಗತ್ತಾ ಹೆಣ್ಣು ಲಿಂಗಾಣುಗಳು ಯಾವ ಭಾಗದಾಗ ಸೃಷ್ಟಿಯಾಗ್ತಾವ ಅಂತ ಏನು ಮಾಡ್ರಿ ನಮಗೆ ಕ್ವಶನ್ ಕೇಳ್ಯಾರ. ಹಾಗಿದ್ಮ್ಯಾಗ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ? ಇಲ್ಲಿ ನಾವು ಆಲ್ರೆಡಿ ಒಂದು ಏನು ಮಾಡ್ತೀವಿ ದಾಸವಾಳ ನೋಡ್ಲತ್ತಿ. ಇಲ್ಲಿ ನಾವು ಏನು ಮಾಡ್ಬೋದು ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಡೈರೆಕ್ಟ್ ಸರಿಯಾದ ಉತ್ತರವನ್ನು ಹೇಳ್ತೀನಿ ಕೇಳ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಕೇಸರ ಮತ್ತು ಅಂಡಾಶಯ. ಈ ಕೇಸರ ಮತ್ತು ಅಂಡಾಶಯ ಏನಪ್ಪ ಈ ಪ್ರಶ್ನೆಗೆ ನಾವು ಸರಿಯಾದ ಉತ್ತರ ಅದ. ಹಂಗಿದ್ಮ್ಯಾಗ ಇಲ್ಲಿ ಗಂಡುವಿನ ಭಾಗ ಯಾವ್ದಪ್ಪ ಅಂತಂದ್ರೆ ಕೇಸರ ಆದ್ರೆ ಅಲ್ಲಿ ಹೆಣ್ಣಿನ ಭಾಗ ಯಾವ್ದ್ರಿ ಈ ಅಂಡಾಶಯ ಆಗಿರ್ತದ್ರಿ. ಇನ್ನು ನಾವು ನೆಕ್ಸ್ಟ್ ಈ 25ನೇ ಪ್ರಶ್ನೆ ನೋಡಿದಾರ. ಈ 25ನೇ ಪ್ರಶ್ನೆ ಏನು ಕೇಳಪ್ಪ ಅಂದ್ರೆ ಸಸ್ಯ ಜೀವಕೋಶವನ್ನು ಸುತ್ತುವರಿದಿರುವ ಗಡುಸಾದ ಹೊರರಚನೆ. ಈ ನಾವು ಸಸ್ಯ ಜೀವಕೋಶವನ್ನು ನೋಡಿದಾಗ ಆ ಸಸ್ಯ ಜೀವಕೋಶದ ಹೊರಭಾಗದಲ್ಲಿ ಏನಿರ್ತ ಒಂದು ಗಡುಸಾದ ರಚನೆ ಆಗಿರುತ್ತೆ. ಈ ಗಡುಸಾದ ರಚನೆಗೆ ನಾವು ಏನಂತ ಕರಿತೇವಪ್ಪ ಅಂತ ಏನು ಮಾಡ್ಯಾರ ಈ ಕ್ವಶನ್ ಕೇಳ. ಹಾಗಿದ್ಮ್ಯಾಗ ನಮ್ಗೆ ಏನು ಮಾಡ್ಯಾರ 4 ಆಪ್ಷನ್ಗಳು ಕೊಟ್ಟರಲ್ಲ. ಈ 4 ಆಪ್ಷನ್ಗಳು ಯಾವ ಕೊಟ್ಟರು? ಏನದಕ್ಕೆ ಏನು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತೇವೆ, ಏನು ಕೋಶ ಕೇಂದ್ರ ಪೊರೆ ಅಂತ ಕರಿತೇವೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೇವೆ, ಇನ್ನೇನು ಸೆಲ್ವಲ್ ಅಥವಾ ಕೋಶ ಭಿತ್ತಿ ಅಂತ ಕರಿತೇವೆ, ಇಂಟೋನೋಪ್ಲಾಸ್ಟ್ ಅಂತ ಕರಿತೇವೆ. ಹಾಗಿದ್ಮ್ಯಾಗ ಇದು ಭಾಳ ರಿಪೀಟೆಡ್ ಕ್ವಶನ್ ಅದ, ಎಲ್ಲರಿಗೂ ಈಸಿಯಾಗಿ ಗೊತ್ತಿರ್ತದ. ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ? ಈ ಸೆಲ್ವಲ್ ಅದ. ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ? ಈ ಸೆಲ್ವಲ್ ಅಂಬದ. ಹಾಗಿದ್ಮ್ಯಾಗ ನಾವು ಏನು ಮಾಡಿದೇವಿ ಎಲ್ಲ ಸ್ಪರ್ಧಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ಮಾಡಿದೇವಿ GPSR 2022ರಲ್ಲಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಯ ಎಲ್ಲ 25 ಪ್ರಶ್ನೆಗಳು ಏನು ಮಾಡಿದೇವಿ ಇನ್ ಡೀಟೇಲ್ ಆಗಿ ನೋಡಲ್ದೆ ಏನು ಮಾಡ್ತೇವೆ ಖಾಲಿ ಆ ಕ್ವಶನ್ನ ಒಂದು ಸ್ವಲ್ಪ ಏನು ಮಾಡಿದೆ ಬೇಸಿಕ್ ನೋಡಿ ಮಾಡಿದೇವಿ ಇವತ್ತಿನ ತರಗತಿಯಲ್ಲಿ ನೋಡಿದೆ ಅಂತ ಹೇಳ್ತಾ ಇದೊಂದು ಕ್ವಿಕ್ ರಿವಿಷನ್ ಕ್ಲಾಸ್ ಆಗಿರ್ತದೆ. ಇದೇ ರೀತಿ ನಿಮಗೆ GPSR HSR ಯಾವುದೇ ಪ್ರಶ್ನೆ ಪತ್ರಿಕೆ ಕ್ಲಾಸ್ಗಳು ಬೇಕಾದಲ್ಲಿ ಕಮೆಂಟ್ ಮಾಡಿರಿ ಹಾಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ನಮ್ಮ ತರಗತಿಗಳಲ್ಲಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.